ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ MJ ಎಜುಕೇಷನ್ ಕನ್ನಡಗೆ ಸ್ವಾಗತ. 8ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1 ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ಅಧ್ಯಾಯ 3 ವಾಯುಗುಳ ಅಭ್ಯಾಸದ ಪ್ರಶ್ನೋತ್ತರ ನಾವು ಇಂದು ನೀಡ್ತಾ ಇದ್ದೀವಿ. ಸೊ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳನ್ನು ಭರ್ತಿ ಮಾಡಿದ್ವಿ. ವಾಯುಮಂಡಲದ ಎರಡು ಪ್ರಮುಖ ಅನಿಲಗಳೆಂದರೆ ಸಾರಜನಿಕ ಮತ್ತು ಆಮ್ಲಜನಕ. ವಾಯುಮಂಡಲದಲ್ಲಿ ಅತ್ಯಂತ ಕೆಳಪದರ ಪರಿವರ್ತನಾ ಮಂಡಲ ಆಗಿದೆ. ಸಮುದ್ರ ಮಟ್ಟದಿಂದ ವಾಯುಮಂಡಲ ಸರಾಸರಿ ಒತ್ತಡ 1013.25 ಮಿಲಿ ಭಾಗದಷ್ಟು ಆಗಿದೆ. ಪಶ್ಚಿಮ ಮಾರುತಗಳು ಪ್ರತಿ ವಾಣಿಜ್ಯ ಎಂದು ಕರೆಯುತ್ತಾರೆ. ಹವಾಮಾನ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರ ಪವನ ವಿಜ್ಞಾನ ಶಾಸ್ತ್ರ ಎನ್ನುತ್ತಾರೆ. ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ. ವಾಯುಗಳು ಎಂದರೇನು? ಭೂಮಿಯ ಸುತ್ತುವರಿಸು ಅನಿಲಗಳು, ಧೂಳಿನ ಕಣ ಮತ್ತು ನೀರಾವರಿ ತೆಳೆಯವಾದ ಪದರವನ್ನು ವಾಯುಗಳು ಎಂದು ಕರೆಯುತ್ತಾರೆ. ವಾಯುಗಳ ಪ್ರಮುಖ ಪದರಗಳು ಪರಿವರ್ತನೆ ಮಂಡಲ, ಸವರ್ಣ ಮಂಡಲ, ಮಧ್ಯಂತರ ಮಂಡಲ, ಉಷ್ಣತಾಮ್ರ ಮಂಡಲ, ಬಾಹ್ಯಮಂಡಲ. ಓಜೋನ್ ಪದರದ ಪ್ರಾಮುಖ್ಯತೆಯನ್ನು. ಓಜೋನ್ ಪದರದ ಪ್ರಾಮುಖ್ಯತೆ ಸೂರ್ಯನಿಂದ ಬರುವ ಅತಿ ನೇರಳೆ ಅಲ್ಟ್ರಾವೈಲೆಟ್ ಕಿರಣಗಳು ಹೀರಿಕೊಂಡು ಭೂಮಿಯ ಮೇಲಿನ ಎಲ್ಲ ಜೀವರಾಶಿಗಳು ರಕ್ಷಿಸುತ್ತದೆ. ಶಾಂತ ವಲಯದ ಎಂದರೇನು? ಅದು ಎಲ್ಲಿಂದ ಕಂಡುಬರುತ್ತದೆ? ಇದು ಹೆಚ್ಚು ಉಷ್ಣಾಂಶ ವಲಯಗಳಾಗಿದ್ದು ಕಡಿಮೆ ಒತ್ತಡದ ಹೊಂದಿದೆ. ವರ್ಷವೆಲ್ಲ ಸೂರ್ಯನ ನೇರವಾಗಿ ಕಿರಣಗಳು ಪಡೆಯುವುದು. ಗಾಳಿಯ ಹೆಚ್ಚು ಉಷ್ಣಾಂಶದಿಂದ ಕೂಡಿದ್ದು ಬಿಸಿಯಾಗಿರುತ್ತದೆ. ಚಲನೆ ಕಡಿಮೆ ಆಗಿರುತ್ತದೆ ಎಂದು ಕೇಳುವ ಪ್ರಶಾಂತವಾಗಿ ಲಘು ಮಾರುತದಲ್ಲಿ. ಇದನ್ನು ಶಾಂತ ವಲಯ ಎಂದು ಕರೆಯುತ್ತಾರೆ. ಇದು ಸಮಾಜ ವೃತ್ತದಲ್ಲಿ 7 ಉತ್ತರ ದಕ್ಷಿಣ ಅಕ್ಷಾಂಶ ಕಂಡುಬರುತ್ತದೆ. ನಿರಂತರ ಮಾರುತಗಳು ವಿವಿಧ ಹೆಸರಿಸಿ. ನಿರಂತರ ಮಾರುತಗಳಲ್ಲಿ 3 ವಿಧಗಳು: ವಾಣಿಜ್ಯ ಮಾರುತ, ಪ್ರತಿ ವಾಣಿಜ್ಯ ಮಾರುತ, ಧ್ರುವೀಯ ಮಾರುತ. ಸ್ಥಳೀಯ ಮಾರುತ ಎಂದರೇನು? ಯಾವುದಾದರೂ 2 ಉದಾಹರಣೆ ಕೊಡಿ. ನಿರಂತರ ನಿಯತಕಾಲಿಕೆ ಮಾರುತಗಳು ಸ್ಥಳೀಯ ಉಷ್ಣಾಂಶ ಅಥವಾ ಒತ್ತಡ, ತೇವಾಂಶ ವ್ಯತ್ಯಾಸ ಪರಿಣಾಮವಾಗಿ ಉಂಟಾಗುವ ಮಾರುತಗಳು ಸ್ಥಳೀಯ ಮಾರುತ ಎನ್ನುವರು. ಉದಾಹರಣೆ ಭೂಗಾಳಿ, ಸಮುದ್ರ ಗಾಳಿ, ಪರ್ವತ ಗಾಳಿ, ಕಣಿವೆ ಗಾಳಿ ಇತ್ಯಾದಿ. ಮೋಡಗಳ ವಿಧಗಳು: ಪದರ ಮೋಡ, ರಾಶಿ ಮೋಡ, ಹಿಮಕಣ ಮೋಡ, ರಾಶಿವೃಷ್ಟಿ ಮೋಡ. ಹವಾಗುಣ ಮತ್ತು ವಾಯುಗುಣಕ್ಕೆ ವ್ಯತ್ಯಾಸವೇನು? ಹವಾಗುಣ ಒಂದು ಸ್ಥಳದಲ್ಲಿ ಅಲ್ಪಾವಧಿ ವಾಯುಮಂಡಲದಲ್ಲಿ ಪರಿಸ್ಥಿತಿಯನ್ನು ಹವಾಗುಣ ಎನ್ನುವರು. ವಾಯುಗುಣ ಒಂದು ಪ್ರದೇಶದ ದೀರ್ಘಾವಧಿ ಹವಾಮಾನ ಸರಾಸರಿ ವಾಯುಗುಣ ಎನ್ನುವರು. ಉದಾಹರಣೆ ಮೋಡಯುಕ್ತ, ಪ್ರಮುಖ ಬಿಸಿಲು, ಶುಭ ಹವಾಮಾನ. ಹವಾಮಾನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರ ಪವನ ವಿಜ್ಞಾನ ಶಾಸ್ತ್ರ ಎನ್ನುವರು. ಉದಾಹರಣೆ ಸಾಮಾಜಿಕ ವೃತ್ತದ ವಾಯುಗುಣ, ಟ್ರಂಡ ವಾಯುಗುಣ, ಮರುಭೂಮಿ ವಾಯುಗುಣ, ಮೆಡಿಟೇರಿಯನ್ ವಾಯುಗುಣ ಮೊದಲಾದ ವಾಯುಗುಣ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವು ವಾಯುಶಾಸ್ತ್ರ ಎನ್ನುವರು. ಈ ಕೆಳಗಿನ ಅರ್ಥೈಸಿಸಿ. ಅಯಾನು ವಲಯ. ಉಷ್ಣಾಂತ ಮಂಡಲದ ಪದರದಲ್ಲಿ ಅತ್ಯಧಿಕ ಉಷ್ಣಾಂಶ ಪರಿಣಾಮವಾಗಿ ಅನಿಲದ ಅಯಾನುಗಳಾಗಿ ಪರಿವರ್ತನೆ ಹೊಂದಿರುತ್ತದೆ. ಆದ್ದರಿಂದ ಇದನ್ನು ಅಯಾನು ಮಂಡಲ ಎಂದು ಕರೆಯುತ್ತೇವೆ. ಉಷ್ಣಾಂಶ ಸಾಮಾನ್ಯ ಇಳಿಕೆ ದರ. ಎತ್ತರಕ್ಕೆ ಹೋದರಂತೆ ಅನಿಲಗಳ ಪ್ರಮಾಣ ಕಡಿಮೆ ಆಗುವುದರಿಂದ ಸಾಂದ್ರತೆ ಕಡಿಮೆ ಆಗುತ್ತೆ. ಉಷ್ಣಾಂಶ ಕಡಿಮೆ ಆಗುತ್ತದೆ. ಇದನ್ನೇ ಉಷ್ಣಾಂಶ ಸಾಮಾನ್ಯ ಇಳಿಕೆ ಎಂದು ಕರೆಯುವರು. ಶೀತಲ ವಲಯ. ಇದು ಅತ್ಯಂತ ಶೀತ ಪ್ರದೇಶ. ಈ ವಲಯದಲ್ಲಿ ಸೂರ್ಯನ ಕಿರಣಗಳು ಅತ್ಯಂತ ಹೊರಗೆಯಾಗಿ ಬೀಳುವುದರಿಂದ ಉಷ್ಣಾಂಶ ಅತಿ ಕಡಿಮೆ ಇದೆ. ಇಲ್ಲಿ ಬೇಸಿಗೆಯಲ್ಲಿ ಉಷ್ಣಾಂಶ ಸ್ವಲ್ಪ ಹೆಚ್ಚಾಗಿ ಮತ್ತು ಚಳಿಗಾಲದಲ್ಲಿ ಉಷ್ಣಾಂಶ ಕಡಿಮೆ ಇರುತ್ತದೆ. ಪರ್ವತ ಮಳೆ, ಆರೋಹ ಮಳೆ. ತೇವಾಂಶ ಹೊಂದಿದ ವಾಯು ಅಡ್ಡಲಾಗಿದೆ. ಪರ್ವತಗಳಲ್ಲಿ ತಡೆಯಲ್ಪಟ್ಟು ಆಮೇಲಿರುವುದು. ಎತ್ತರಕ್ಕಾಗಿ ಏರಿದಂತೆ ಗಾಳಿಯ ತಂಪಾಗಿ ಅದರಿಂದ ಜಲಾಂಶಗಳು ಘನೀಕರಿಸ ಮಳೆ ಬೀಳುವ. ಹೀಗೆ ಪರ್ವತ ಉಂಟಾಗುವುದು ಮಳೆ, ಪರ್ವತ ಮಳೆ, ಅದು ಆರೋಹ ಮಳೆ. ವಾಯುಗುಣ ಶಾಸ್ತ್ರ. ವಾಯುಗುಣ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ವಾಯುಗುಣಶಾಸ್ತ್ರ ಎನ್ನುವರು. ಸ್ನೇಹಿತರೆ, ಈ ಅಧ್ಯಾಯದ ಪ್ರಶ್ನೋತ್ತರ ನಾವು ಕಂಪ್ಲೀಟಾಗಿ ನೀಡಿದ್ದೀವಿ. ಇವತ್ತಿನ ನಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲ್ ಹೊಸರಾದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.